స్టార్ 9 న్యూస్కి స్వాగతం. ఇక డీటెయిల్స్ చూస్తే కంప్లీ తాలూకా రెయిన్బో ఇంగ్లీష్ మీడియం పాఠశాలలు ఏర్పాటు చేసిన 8వ వార్డు ప్రతిభా కంచి కార్యక్రమాన్ని తాలూకా పంచాయతీ సహాయ సంచాలకులు మల్లన్న గౌడ్ ప్రారంభించి అనంతరం మాట్లాడుతూ నిరంతర కృషితోనే విజయం సాధ్యమవుతుందని, కష్టపడకుండా ఏ ఒక్క పిల్లవాడు ఉపాధ్యాయుడు సాధించలేడు. పిల్లలకు మార్గనిర్దేశం చేయడం, పిల్లల్లోని ప్రతిభను గుర్తించేంతో తెలివైన వారు ప్రతి బిడ్డలోనూ ఒక అద్భుతమైన కళ ఉందని, దానిని బయటకు తీసుకొచ్చే పనిని ఉపాధ్యాయులు చేయడం నిజంగా అభినందనీయమని, జిల్లా స్థాయి టాలెంట్ ఫౌండైన్ మాదిరిగానే క్లస్టర్ లెవెల్ టాలెంట్ ఫౌండైన్ సిద్ధం చేశారు. ఈ సందర్భంలో షామియా చంద్ ప్రభుత్వ పూర్వ గ్రాడ్యుయేషన్ కళాశాల వైస్ ప్రిన్సిపల్, హై స్కూల్ విభాగ శ్రీమతి సుజాత నాగనగౌడ్, ఎన్పిఎస్ ఎంప్లాయీస్ యూనియన్ రాష్ట్ర అధ్యక్షుడు ఈ ప్రతిభా కంచి కార్యక్రమంలో 8వ వార్డు సిఆర్పి చంద్రయ్య మరియు హనుమంతప్ప, మంజునాథ్ తదితరులు పాల్గొన్నారు. ಅಂದರೆ ಮಗುವಿನಲ್ಲಿ ಮೊದಲೇ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರತರ್ತಕ್ಕಂಥದ್ದೇ ಶಿಕ್ಷಣದ ಕೆಲಸ. ಶಿಕ್ಷಣ ಅಂದರೆ ಹೊರಗಿನಿಂದ ತುಂಬತಕ್ಕಂಥದ್ದಲ್ಲ, ಮಕ್ಕಳಲ್ಲಿ ಆಲ್ರೆಡಿ ಇರುತ್ತೆ, ಪ್ರತಿಭೆ ಇರುತ್ತೆ, ಆ ಪ್ರತಿಭೆಯನ್ನು ಹೊರಗೆ ತರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಒಂದು ಉತ್ತಮ ಮಾಧ್ಯಮ ಅನ್ಬೋದು. ಮಕ್ಕಳಲ್ಲಿ ಸಾಕಷ್ಟು ಕಲೆ ಇರುತ್ತೆ, ಪ್ರತಿಭೆ ಇರುತ್ತೆ, ಅವುಗಳನ್ನು ಶಿಕ್ಷಕರಾಗಿರ್ತಕ್ಕಂಥ ನಾವು ಗುರುತಿಸಬೇಕು. ಆ ಮಗುವಿನಲ್ಲಿ ಏನಿದೆ, ಯಾವ ಪ್ರತಿಭೆಯನ್ನು ಆ ಮಗು ಹೊಂದಿದೆ, ಅದನ್ನು ಹೊರಗಡೋದಕ್ಕೆ ಇದು ಒಂದು ಉತ್ತಮ ಮಾಧ್ಯಮ. ಸೊ ಈ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಆಗಿರ್ತಕ್ಕಂಥದ್ದು ಶಿಕ್ಷಣ ಒಂದು ಇಲಾಖೆಯ ಭಾಗವಾಗಿವೆ, ಅತ್ಯಂತ ಪ್ರಮುಖವಾಗಿವೆ. ಮತ್ತು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಕೂಡ ಒಂದು ಮಾತು ಹೇಳ್ತಾರೆ, ಮಕ್ಕಳು ಹೆಂಗಿರಬೇಕು ಅಂದರೆ ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು. ಆ ರೀತಿ ನಮ್ಮ ಶಿಕ್ಷಣ ಮಾಡಬೇಕು. ಮಕ್ಕಳಲ್ಲಿ ಬರೇ ಇದನ್ನೋದು ಅದನ್ನೋದು ಅಂತಂದು ತುರುಕ್ತಕ್ಕಂಥದ್ದಲ್ಲ, ಕ್ರಿಯೆಯಲ್ಲಿ ಹೊರಗೆ ತರ್ತಕ್ಕಂಥದ್ದು ಶಿಕ್ಷಣದ ಕೆಲಸ ಅಂತ. ಸೊ ಇವು ಎರಡೂ ವಾಕ್ಯಗಳು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಶಿಕ್ಷಣ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಆದ್ದರಿಂದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಶುಭವಾಗಲಿ. ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸಿ ಪ್ರತಿಭಾ ಕಾರಂಜಿಯಲ್ಲಿ ಒಂದು ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಆದ್ದರಿಂದ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ತುಂಬ ಆಸಕ್ತಿಯಿಂದ ಪ್ರದರ್ಶನಕ್ಕಾಗಿ ಕಾಯ್ತಾ ಇದ್ದೀರಿ. ಶಿಕ್ಷಕರು ಮನಸ್ಸು ಮಾಡಿದರೆ ಬಹುಶಃ ಶಾಲೆಯಲ್ಲಿ ಎಲ್ಲ ತರಹದ ಮಕ್ಕಳು ನಮ್ಮೊಟ್ಟಿಗೆ ಇರ್ತವೆ. ಆಟ ಆಡುವ, ಪಾಠ ಕೇಳುವ, ತಲಹಾಟೆ ಮಾಡುವ ವಿಭಿನ್ನ ರೀತಿಯ ಮಕ್ಕಳು ಎಲ್ಲರೂ ಸಿಗ್ತಾರೆ ಅಂದರೆ 4 ಗೋಡೆಯ ಮಧ್ಯೆ ಶಿಕ್ಷಕರ ಕೈಗೆ ಮಾತ್ರ. ಬಹುಶಃ ನಾವು ಅನ್ಕೋತೀವಿ ಜಾಣ ಮಕ್ಕಳು ಮಾತ್ರ ಜಾಣ ಅಂತ ಅಂದ್ಕೊಂಡಿರ್ತೀವಿ. ಬಹುಶಃ ಕೊನೆಯ 2-3 ಲಾಸ್ಟಿಂದ 1-2-3 ಬೆಂಚಿನ ಮಕ್ಕಳು ವಿಶಿಷ್ಟವಾಗಿರ್ತಾರೆ. ಅವರು ನಾವು ಯಾವ ಮಕ್ಕಳನ್ನು ಕೂಡ ಇವರೇನು ಮಾಡಲ್ಲ ಅಂತ ಹೇಳಬಾರ್ದು. ಯಾವುದೋ ಶಾಲೆಗೆ ಹೋಗಿದ್ದು ಹೇಳ್ತಾ ಇದ್ವಿ ಮಕ್ಕಳು, ಸರ್ ಇವ್ರಿಗೆ ಏನು ಬರಲ್ಲ ಅಂತಿದ್ರು ಮಕ್ಕಳು, ಒಬ್ಬರನ್ನ ಕೇಳಿ ಮಾಡ್ತಾ ಇದ್ರು. ಬಟ್ ಆಮೇಲೆ ಆ ಶಾಲೆಗೆ ಎಲ್ಲ ಬೀಗಗಳನ್ನು ಆ ಹುಡುಗಕ್ಕೆ ಕೊಟ್ಟಿದ್ರು. ಅಷ್ಟೂ ಶಾಲೆಯ ಕೋಣೆಗಳನ್ನ ಬೀಗ ಹಾಕ್ಕೊಂಡು ಕೊನೆಗೆಲ್ಲ ಹೋದ್ರಂತ ನೋಡ್ಕೊಂಡು ಹೋಗಿದ್ದ. ಅದನ್ನ ಅಬ್ಸರ್ವ್ ಮಾಡ್ಬೇಕು ನಾವು. ಅವ್ರಿಗೆ ಅಲ್ಲೇನೋ ಒಂದು ಆಸಕ್ತಿ ಇದೆ. ಹಾಗಾಗಿ ಪ್ರತಿಯೊಂದು ಮಗುವಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಆಸಕ್ತಿಯನ್ನು ಗುರುತಿಸುವ ಬಹು ದೊಡ್ಡ ಕೆಲಸ ಶಿಕ್ಷಕನ ಮೇಲಿದೆ. ಆ ಕೆಲಸವನ್ನು ತಾವೆಲ್ಲ ಮಾಡಿಕೊಂಡು ಮಕ್ಕಳ ತಯಾರಿ ಮಾಡ್ಕೊಂಡು ಬಂದಿದ್ದೀರಿ. ತಾವೆಲ್ಲರೂ ಕೂಡ ಮಕ್ಕಳ ಪ್ರದರ್ಶನವನ್ನು ನೋಡಿಕೊಂಡು ಹಾಗೂ ತೀರ್ಪುಗಾರರು ನ್ಯಾಯವಾದವನ್ನು ತೀರ್ಪು ಕೊಟ್ಟು ನಮ್ಮ ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ ಬಯಸ್ತಾ, ಹಾಗೂ ಇವತ್ತಿನ ಬೀಳ್ಕೊಡುಗೆ ಸಮಾರಂಭ ನಮ್ಮ ಹನುಮಂತಪ್ಪ ಅವರು 8ನೇ ವಾರ್ಡ್ ಕೌನ್ಸಿಲರ್ 4 ವರ್ಷಗಳ ಕಾಲ CRP ಆಗಿ ಸೇವೆ ಸಲ್ಲಿಸಿ ಕಳೆದ ತಿಂಗಳು ನಡೆದಂತಹ ಅಭಿಮತ ವರ್ಗಾವಣೆಯಲ್ಲಿ ವಿಜಯನಗರ ಜಿಲ್ಲೆ ಹರಪಳ್ಳಿ ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮೊಟ್ಟಿಗೆ 4 ವರ್ಷಗಳ